ओम मेधां म इंद्रो दधातु मेधां देवी सरस्वती मेधां मे अश्विना उभावा धत्तां पुष्करस्रजा। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಿಥುನ ರಾಶಿ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಸ್ವಲ್ಪ ಬದಲಾವಣೆಗಳನ್ನು ನಾವು ಹೆಚ್ಚು ಕಾಣಬಹುದು. ಯಾವ ರೀತಿಯಾಗಿ ನೋಡಿ, ಗ್ರಹಸ್ಥಿತಿಗಳ ಆಧಾರದ ಮೇಲೆ ಎರಡು ಗ್ರಹ ಬದಲಾವಣೆಯನ್ನು ನಾವು ಕಾಣಬಹುದು. ಒಂದು, ಡಿಸೆಂಬರ್ 2ನೇ ತಾರೀಕು ಶುಕ್ರ ವಿಶೇಷವಾಗಿ ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಅಂದರೆ ಮಿಥುನ ರಾಶಿಗೆ 7ನೇ ಮನೆಯಲ್ಲಿದ್ದಂಥ ಶುಕ್ರ 8ನೇ ಮನೆಗೆ ಬರ್ತಾ ಇದ್ದಾರೆ. ಇದೊಂದು ಬದಲಾವಣೆ ಆಗ್ತಾ ಇದೆ ಮಿಥುನ ರಾಶಿಯವರಿಗೆ. ಅದರ ಜೊತೆಗೆ 16ನೇ ತಾರೀಕು, ಡಿಸೆಂಬರ್ 16ನೇ ತಾರೀಕು ಸೂರ್ಯ ಅಂದರೆ ರವಿ ತನ್ನ ಮಿತ್ರನ ಮನೆಯಿಂದ ಇನ್ನೊಂದು ಮಿತ್ರನ ಮನೆಗೆ ಬರ್ತಾ ಇದೆ. ಅಂದರೆ ಸಪ್ತಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಇದೊಂದು ಬದಲಾವಣೆ. ಎರಡು ಬದಲಾವಣೆ ಬಿಟ್ಟರೆ ಬೇರೆ ದೊಡ್ಡ ಬದಲಾವಣೆಗಳು ಯಾವುದು ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಕಾಣ್ತಾ ಇಲ್ಲ. ಸರಿ, ಹಾಗಾದರೆ ಈ ತಿಂಗಳಲ್ಲಿ ಡಿಸೆಂಬರ್ 7 ಸ್ಕಂದಷಷ್ಠಿ, ಸುಬ್ರಹ್ಮಣ್ಯನ ಆರಾಧನೆ, ಡಿಸೆಂಬರ್ 13 ಶಿವದೀಪೋತ್ಸವ, ಈಶ್ವರನ ದೇವಾಲಯದಲ್ಲಿ ಹಬ್ಬದ ವಾತಾವರಣ ಮತ್ತು ದೀಪದ ಮಹೋತ್ಸವ, ದೀಪೋತ್ಸವ ನಡೆಯುವಂಥದ್ದು. ಇನ್ನು 14ನೇ ತಾರೀಕು ದತ್ತಾತ್ರೇಯ ಸ್ವಾಮಿ ಜಯಂತಿ. ಬಹಳ ವಿಶೇಷ. ಆರೋಗ್ಯ ಮತ್ತು ಕರ್ಮ ಎಲ್ಲದಕ್ಕೂ ಕೂಡ ಅಭಿವೃದ್ಧಿಯನ್ನು ಕೊಡುವಂಥ ಗುರುಗಳು ದತ್ತಾತ್ರೇಯರು. ಇನ್ನು 23ನೇ ತಾರೀಕು ಕಾಲಭೈರವನನ್ನು ನಮಿಸುವಂತಹ ದಿನ, ಕಾಲಭೈರವ ಅಷ್ಟಮಿ ಅಂತ ಹೇಳ್ತೀವಿ. ಈ 4 ವಿಶೇಷಗಳು ಈ ತಿಂಗಳಲ್ಲಿದೆ. ಸರಿ, ಹಾಗಿದ್ರೆ ನೋಡಿ, ಮಿಥುನ ರಾಶಿಯವರಿಗೆ ದಶಮದಲ್ಲಿ ರಾಹು, ಚತುರ್ಥದಲ್ಲಿ ಕೇತು, ಅಂದರೆ 10ನೇ ಮನೆಯಲ್ಲಿ ರಾಹು, 4ನೇ ಮನೆಯಲ್ಲಿ ಕೇತು, ನಷ್ಟ ಸ್ಥಾನದಲ್ಲಿ ವಿಶೇಷವಾದಂಥ ಗ್ರಹ ಯಾರು, ಗುರು ಇದ್ದಾರೆ. ಇನ್ನು 6ನೇ ಮನೆ ಋಣರೋಗ ಶತ್ರು ಸ್ಥಾನದಲ್ಲಿ ಬುಧ ಇರತಕ್ಕಂಥದ್ದು, ಭಾಗ್ಯದಲ್ಲಿ ಶನಿ ಇರತಕ್ಕಂಥದ್ದು ನಾವು ನೋಡಬಹುದು. ಸರಿ, ಹಾಗಾದರೆ ಫಲಗಳು ಏನು, ಹೇಗಿದೆ? ಕುಜ ಅಂತೂ 2ನೇ ಮನೆ ಬಿಡಿ, ಕುಜದೋಷ ಈ ತಿಂಗಳು ಪೂರ್ತಿ ಕುಜದೋಷ ಇರುತ್ತೆ ಮಿಥುನ ರಾಶಿಯವರಿಗೆ. ಸ್ವಲ್ಪ ಉಗ್ರತ್ವ, ಕೋಪ, ತಾಮಸಿಕ, ರಾಜಸಿಕ ಗುಣಗಳು ನಿಮಗೆ ಜಾಸ್ತಿ ಆಗುತ್ತೆ. ಸರಿ, ಹಾಗಿದ್ರೆ ಏನೇನು ಶುಭ ಫಲಗಳು ಮೊದಲು ನೋಡೋಣ. ತೃಪ್ತಿದಾಯಕವಾಗಿದ್ದು ವಿವಾಹ ಸಂಬಂಧಪಟ್ಟಂಥ ತಯಾರಿಗಳು, ವಿವಾಹದ ವಿಚಾರದಲ್ಲಿ ಮಾತುಕತೆಯಲ್ಲಿ ಯಶಸ್ವಿ, ಸ್ತ್ರೀಯರಿಗೆ ಉತ್ತಮ ತಿಂಗಳು, ಅಧಿಕವಾದ ಸಂತೋಷ ಪಡುವಂಥ ಮಾಸ, ಅಲ್ಪ ಪ್ರಯಾಣ, ಕೆಲಸ ಕಾರ್ಯಗಳ ಸಂದರ್ಭ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯಾಗುವಂಥ ಸಾಧ್ಯತೆ, ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆ, ಕೆಲಸದಲ್ಲಿ ಜಾಗ್ರತೆ ಆಗಿರಿ, ಸ್ವಲ್ಪ ತೊಂದರೆಗಳಾಗಬಹುದು. ಇನ್ನು ಪಾಲುದಾರಿಕೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಶುಭ ಫಲ, ರೈತರಿಗೆ ವ್ಯವಸಾಯದಲ್ಲಿ ಉತ್ತಮವಾದ ಫಲ ಇದೆ, ಧನಲಾಭ, ಮೃಷ್ಟಾನ್ನ ಭೋಜನ, ನೂತನ ವಸ್ತು ವಸ್ತ್ರ ಖರೀದಿಯಲ್ಲಿ ಈ ತಿಂಗಳು ಮಗ್ನರಾಗ್ತೀರ. ಅತ್ಯಂತ ಶುಭದಾಯಕ ಅಂದರೆ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು. ದಂಪತಿಗಳಿಗೆ ಸಂತಾನ ಅಪೇಕ್ಷಿತ ಫಲ ಅನ್ನುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ಕುಟುಂಬ ಸಮೇತವಾಗಿ ಪ್ರಯಾಣ, ಅದೊಂದು ಶುಭಕರವಾಗಿರ್ತಕ್ಕಂಥ ನೆನಪುಗಳಲ್ಲಿ ಉಳಿಯುತ್ತೆ, ಅದೊಂದು ಪ್ಲಸ್ ಪಾಯಿಂಟ್. ಇನ್ನು ಹೆಚ್ಚಿನ ಚೈತನ್ಯ ಶಕ್ತಿ ಅನ್ನುವಂಥದ್ದು ನಿಮ್ಮದಾಗುತ್ತೆ. ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುವಂಥದ್ದು ಅಥವಾ ದೇವಸ್ಥಾನಕ್ಕೆ ಹೋಗಿ ಶುಭ ಕಾರ್ಯಗಳಿಗೆ ಪಾಲ್ಗೊಳ್ಳುವಂಥದ್ದು, ದೀರ್ಘಕಾಲದ ಸಮಸ್ಯೆಗಳಿಗೆ ಈ ಮಾಸ ಪರಿಹಾರ ಅನ್ನುವಂಥದ್ದು ಸಿಗುತ್ತೆ. ಧನಲಾಭ, ವಿದ್ಯಾರ್ಥಿಗಳಿಗೆ ಈ ಮಾಸ ಅತ್ಯಂತ ಶುಭ ಫಲ. ಇನ್ನು ಆರೋಗ್ಯದ ವೃದ್ಧಿಯ ಜೊತೆಗೆ ವಿದೇಶಿ ಅನುಕೂಲ, ವಿದೇಶಿ ಪ್ರಯಾಣ, ಉದ್ಯೋಗ, ವಿದ್ಯೆ, ವ್ಯಾಪಾರ ಇತ್ಯಾದಿಗಳಲ್ಲಿ ಪಾಸಿಟಿವ್. ಮತ್ತು ಸಣ್ಣ ಪುಟ್ಟ ಮನಸ್ತಾಪಗಳು, ಸಣ್ಣ ಪುಟ್ಟ ಮಾನಸಿಕವಾದಂಥ ನೋವುಗಳನ್ನು ಪಡೆಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಹುಷಾರಾಗಿರಿ. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕವಾದ ಲಾಭ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಕೊಂಚ ಸಮಸ್ಯೆಗಳು ಉತ್ಪತ್ತಿ ಆಗಬಹುದು. ಸ್ನೇಹಿತರಿಂದ ಹೆಚ್ಚಿನ ಸಹಾಯ ಪಡಿತೀರಾ, ಶತ್ರು ಕಾಟದಿಂದ ಮುಕ್ತಿ ಅನ್ನುವಂಥದ್ದು ಸಿಗುತ್ತೆ, ಕೆಲಸದಲ್ಲಿರ್ತಕ್ಕಂಥ ಒತ್ತಡಗಳು ನಿಮಗೆ ದೂರ ಆಗುತ್ತೆ. ಷೇರು ವ್ಯವಹಾರದಲ್ಲಿ, ಷೇರು ಮಾರ್ಕೆಟಲ್ಲಿ ಅಧಿಕವಾದಂಥ ಪುಣ್ಯ ಫಲ, ಅಭಿವೃದ್ಧಿ, ಬಂಡವಾಳ ಹೂಡಿಕೆಗೆ ಈ ಮಾಸ ಅತ್ಯಂತ ಶುಭ ಮಾಸ. ತೃಪ್ತಿದಾಯಕ ಏನಪ್ಪ ಅಂದರೆ ಸಾಲ ಒಂದು ಸ್ವಲ್ಪ ಕೊಂಚ ಕಡಿಮೆ ಆಗುತ್ತೆ. ಕುಟುಂಬ ಸಮೇತವಾಗಿ ಪ್ರಯಾಣವನ್ನು ಬೆಳೆಸ್ತಿರಲ್ಲ, ಪ್ರಯಾಣ ಪ್ಲ್ಯಾನ್ಡ್ ಆಗಿರಲಿ, ಆತರ ಮಾಡೋದು ಬೇಡ, ಅದರಿಂದ ಸ್ವಲ್ಪ ಮಾನಸಿಕ ಬೇಸರ ಆಗುತ್ತೆ. ಮನಸ್ಸಿಗೆ ಆನಂದವಾಗಿರತಕ್ಕಂಥ ಸಮಯ ಈ ತಿಂಗಳು. ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ, ಅಂದರೆ ದಿಢೀರ್ ಅಂತ ಯಾವುದೇ ನಿರ್ಧಾರಗಳನ್ನು
ತೆಗೆದುಕೊಳ್ಬೇಡಿ. ನೂತನ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಇರುವಂಥ ಕೆಲಸದಲ್ಲೇ ಸ್ವಲ್ಪ ಸಮಸ್ಯೆಗಳಿರುತ್ತೆ, ನೂತನ ಕೆಲಸದಲ್ಲಂತೂ ಸ್ವಲ್ಪ ಹುಷಾರಾಗಿರಿ. ವಾಹನ ಖರೀದಿಗೆ ಈ ಮಾಸ 15ನೇ ತಾರೀಕುವರೆಗೂ ಅತ್ಯಂತ ಶುಭ ಫಲ, ನೆಮ್ಮದಿಯ ವಾತಾವರಣ ಇರುತ್ತೆ, ಅಧಿಕವಾದಂಥ ಧನಲಾಭ ಪ್ರಾಪ್ತಿ ಮತ್ತು ಈ ಚೀಟಿ, ಫಿನಾನ್ಸು, ಬಡ್ಡಿ ಈ ಥರದ ವ್ಯವಹಾರದವ್ರಿಗೆ ಸ್ವಲ್ಪ ಮಟ್ಟಿಗೆ ಆರಾಮದಾಯಕವಾಗುತ್ತೆ, ಅಂದರೆ ಸ್ವಲ್ಪ ಪಾಸಿಟಿವ್ ಆಗಿ ಕಾಣುತ್ತೆ. ರಾಜಕೀಯ ವ್ಯಕ್ತಿಗಳು ಕೂಡ ಅಧಿಕವಾದ ಲಾಭ ಅಂತ ಹೇಳ್ಬೋದು. ಇಷ್ಟು ಪಾಸಿಟಿವ್. ಆದರೆ ನೆಗೆಟಿವ್ ಏನು? ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ವೈಯಕ್ತಿಕವಾದಂಥ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಂದರೆಗಳು ಬರ್ಬೋದು, ಕೆಲಸ ಉದ್ಯೋಗ ಹೋಗುವಂಥ ಸಾಧ್ಯತೆ, ಉದ್ಯೋಗ ನಿಮ್ಮಿಂದ ದೂರ ಆಗುವಂಥ ಸಾಧ್ಯತೆ, ಫೈರ್ ಆಗುವಂಥ ಸಾಧ್ಯತೆ ಈ ಥರದ್ದಿರುತ್ತೆ. ಹಾಗಾಗಿ ಉದ್ಯೋಗ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಸ್ವಲ್ಪ ಬಂಧುಗಳು ನಿಮ್ಮ ಬಗ್ಗೆ ಟೀಕಾ ಮಾಡುವಂಥದ್ದು, ನಿಮ್ಮ ಬಗ್ಗೆ ಅಪಪ್ರಚಾರ, ಅಪನಿಂದನೆ, ಸ್ವಲ್ಪ ತಲೆ ತಗ್ಸುವಂಥ ಕೆಲಸಗಳನ್ನು ಮಾಡುವಂಥದ್ದು, ಯಾರೋ ಮಾಡಿದ ತಪ್ಪಕ್ಕೆ ನೀವು ಕೆಲಸ ಕತ್ತನ್ನು ಬಗ್ಗಿಸಿ ನೀವು ಶರಣಾಗುವಂಥದ್ದು ಈ ಥರದ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದಷ್ಟು ಕೋಪ ಕಡಿಮೆ ಮಾಡ್ಕೊಳ್ಳಿ. 2ನೇ ಮನೆ ಕುಜದೋಷ ಇರೋದ್ರಿಂದ ತಾತ್ಕಾಲಿಕವಾಗಿ ಸ್ವಲ್ಪ ಹುಷಾರು. ಕ್ರೀಡೆಗಳಲ್ಲಿ ಸ್ವಲ್ಪ ನಿಮಗೆ ಆಸಕ್ತಿ ಜಾಸ್ತಿ ಇದ್ದರೂ ಕೂಡ ತುಂಬ ಎಕ್ಸೈಟ್ಮೆಂಟ್ ಆಗಬೇಡಿ, ಏನೋ ಏಟ್ ಮಾಡ್ಕೊಳ್ಳೋದು ಈ ಥರದ ತೊಂದರೆಗಳು ಬರುವಂಥ ಸಾಧ್ಯತೆ. ಮತ್ತು ಮನೆಯ ವಾತಾವರಣ ಸ್ವಲ್ಪ ಬದಲಾವಣೆ ಆಗುತ್ತೆ. ದಾಯಾದಿಗಳ ಕಲಹ, ಕೋರ್ಟ್ ಕಚೇರಿಗಳ ಸಮಸ್ಯೆಗಳು, ಸ್ಟೇಷನ್ ಇತ್ಯಾದಿ ಪ್ರಾಬ್ಲಮ್ಗಳು, ಸ್ವಲ್ಪ ಮಟ್ಟಿಗೆ ಏನೋ ಒಂದು ಸ್ವಲ್ಪ ಮಾನಸಿಕ ನೆಮ್ಮದಿ ಅನ್ನುವಂಥದ್ದು ಸ್ವಲ್ಪ ಮನೆಯ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ಜೊತೆಗೆ ಮಾನಸಿಕವಾಗಿ ತುಂಬ ಬಳಲುವಂಥ ಸಾಧ್ಯತೆ, ದೈಹಿಕವಾಗೂ ಕೂಡ ಬಳಲುವಂಥ ಸಾಧ್ಯತೆ. ವಿಶ್ರಾಂತಿ ಭಾಳ ಅಗತ್ಯ ಇರುತ್ತೆ. ತುಂಬ ಕರ್ತವ್ಯಗಳು ಜಾಸ್ತಿ ಆಗುತ್ತೆ, ಅಂದರೆ ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚು ಬರುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ನಿಮ್ಮದೇ ಆದ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಂಡು ತೊಂದರೆಗಳಲ್ಲಿ ಬೀಳುವಂಥದ್ದು ಉತ್ತಮ ಅಲ್ಲ. ವೃಥಾ ತಿರುಗಾಟದಿಂದ ಸ್ವಲ್ಪ ಧನ ನಷ್ಟ ಆಗುತ್ತೆ. ಸ್ವಲ್ಪ ಕುಟುಂಬ ಸಮೇತ ಎಲ್ಲಾದರೂ ಹೋಗಿ ಬನ್ನಿ, ಸುಮ್ಮನೆ ಸುತ್ತೋದ್ರಿಂದ ಸ್ವಲ್ಪ ಧನ ನಷ್ಟ ಆಗುವಂಥ ಸಾಧ್ಯತೆ. ಮತ್ತು ಯಾರಾದರೂ ನಂಬಿ ನಿಮ್ಮನ್ನು ಮೋಸ ಮಾಡುವಂಥ ಸಾಧ್ಯತೆ. ಯಾರನ್ನು ಸಂಪೂರ್ಣ ನಂಬಲಿಕ್ಕೆ ಹೋಗಬೇಡಿ. ಹೆಚ್ಚುವರಿ ಅವಶ್ಯಕವಾದಂಥ ಎಚ್ಚರಿಕೆ ಅಗತ್ಯ ಇರುತ್ತೆ ಈ ಒಂದು ತಿಂಗಳಲ್ಲಿ ನಿಮಗೆ. ಆಮೇಲೆ ಯಾವುದೇ ಒಂದು ದಿಢೀರ್ ನಿರ್ಧಾರಗಳನ್ನು ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಒಮ್ಮೆ ನಿಮ್ಮ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಂಡು ಅದಾದಮೇಲೆ ನೀವು ಡಿಸಿಷನ್ ತಗೊಳ್ಳೋದು ಉತ್ತಮ. ಇನ್ನು ಬಹಳ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ನಿಮ್ಮ ಒಂದು ಮುಂದಿನ ಜೀವನದ ಯೋಚನೆಗಳು ಏನಾದರೂ ಮಾಡೋದಾದರೆ ಈ ತಿಂಗಳು ಒಂದು LIC ಕಟ್ಟೋದು, ಅಥವಾ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಡೋದು, ಒಂದು FD ಮಾಡಿಡೋದು, ಬಂದು ದುಡ್ಡನ್ನ ಏನೋ ಆಗೋಗುತ್ತೆ ಡಬಲ್ ಮಾಡಿಬಿಡೋಣ, ತ್ರಿಬಲ್ ಮಾಡಿಬಿಡೋಣ ಅಂತ ಕೆಟ್ಟ ಅಭ್ಯಾಸಕ್ಕೆ ಹೋಗೋದು, ಕೆಟ್ಟ ಕೆಲಸಗಳು ಮಾಡೋದು, ಈ ಥರದ್ದೇನೋ ಮಾಡೋಕ್ಕಾಗದೆ ಸ್ವಲ್ಪ ದುಡ್ಡು ಸೇವಿಂಗ್ಸ್ ಮಾಡಿರೋದನ್ನ ಎತ್ತಿಟ್ಟು ಒಂದು ಬ್ಯಾಂಕಲ್ಲೋ ಪೋಸ್ಟ್ ಆಫೀಸಲ್ಲೋ ಎತ್ತಿಟ್ಟು ಸ್ವಲ್ಪ ಅದನ್ನು ಸೆಕ್ಯೂರ್ ಮಾಡುವಂಥದ್ದು ಒಳ್ಳೆಯದು ನಿಮ್ಮ ಮುಂದಿನ ಜೀವನಕ್ಕೆ. ಯಾಕೆಂದರೆ ನಿಮಗೆ ಲಾಭಗಳು ಪಡಿಬೇಕು ಅಂತಂದರೆ ಖಂಡಿತವಾಗ್ಲೂ ಭಗವಂತನ ಆಶೀರ್ವಾದ ಅಂತಕ್ಕಂಥದ್ದು ತೃಪ್ತಿಯಾಗಿ ಬೇಕು ನಿಮಗೆ. ಈ ತಿಂಗಳು ನಿಮಗೆ ಕುಜ ಚೆನ್ನಾಗಿಲ್ಲ, ಗುರು ಅಂತೂ 12ನೇ ಮನೆ ಹೌಸ್ ಆಫ್ ಲಾಸ್, ಸ್ವಲ್ಪ ನಿದ್ರೆ ಕಡಿಮೆ, ಹೊಟ್ಟೆ ಸ್ವಲ್ಪ ತೊಂದರೆ ಆಗುವಂಥದ್ದು ಈ ಥರದ್ದೆಲ್ಲ ಜಾಸ್ತಿ ಇರೋದ್ರಿಂದ ಹುಷಾರು. ನಾನು ಮಿಥುನ ರಾಶಿಯವರು ಕೊಡುವಂಥ ಏಕೈಕ ಎಚ್ಚರಿಕೆ ಏನಂದರೆ, ಕೆಲಸದಲ್ಲಿ ನಿಮಗೆ ತೊಂದರೆಗಳಾಗುವಂಥ ಸಾಧ್ಯತೆ, ಕೆಲಸ ಸಮಸ್ಯೆಗಳಾಗಿ ಮನೇಲಿ ಇರಬೇಕಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸಾಧ್ಯವಾದಷ್ಟು ನಿಮ್ಗೆ ಸಂಬಳ ಕೊಡೋರ ಬಗ್ಗೆ ಲೂಸ್ ಟಾಕ್ಸ್ ಮಾತಾಡಬೇಡಿ, ಆದಷ್ಟು ಪಾಸಿಟಿವ್ ಆಗಿರಿ, ಖಂಡಿತ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.